ನಮಸ್ಕಾರ ವೀಕ್ಷಕರೇ, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವತ್ತು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಂತೇಳಿ ನಾವು ನೋಡಿದ್ರೆ 24/7/2025ನೇ ತಾರೀಕು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗಾದರೆ ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿರೋದು ಅಂತೇಳಿ ನಾವು ನೋಡೋದಾದರೆ ಸೀನಿಯರ್ ರಿಸರ್ಚ್ ಫೆಲೋ ವಿಭಾಗದಲ್ಲಿ ಖಾಲಿರುವಂತಹ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಮತ್ತು ಈ ಒಂದು ವಿಭಾಗದಲ್ಲಿ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡಿದ್ರೆ MSc ಅಗ್ರಿಕಲ್ಚರ್, MSc ಹಾರ್ಟಿಕಲ್ಚರ್ ಅಥವಾ PhD ಗ್ರ್ಯಾಜುಯೇಷನ್ ಆಗಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗೆ ವೇತನ ಎಷ್ಟಿರುತ್ತೆ ಅಂತೇಳಿ ನಾವು ನೋಡಿದ್ರೆ 37,000 ರೂಪಾಯಿಗಳ ಪ್ಲಸ್ HR ಅಥವಾ 42,000 ರೂಪಾಯಿಗಳು ಪ್ಲಸ್ HRA 3 ಇಯರ್ಸ್ಗೆ ಒಂದು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತಂದರೆ, ಈ ಒಂದು ನೋಟಿಫಿಕೇಷನಲ್ಲಿ ಇಲ್ಲೊಂದು ಅನುಬಂಧ ಅಂತೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ, ನೋಟಿಫಿಕೇಷನ್ ಈ ಅರ್ಜಿಯನ್ನು ಫಿಲ್ ಮಾಡಬೇಕಾಗಿರುತ್ತದೆ. ಅದರಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿ ನಾವು ನೋಡಿದ್ರೆ ಅಭ್ಯರ್ಥಿ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಜನ್ಮ ದಿನಾಂಕ, ವಿದ್ಯಾರ್ಹತೆ, ಜಾತಿಯ ವಿವರ, ಅನುಭವ ಮತ್ತು ಇಲ್ಲೊಂದು ಸಿಗ್ನೇಚರನ್ನು ಮಾಡಬೇಕಾಗಿರುತ್ತದೆ. ಮತ್ತು ಇಲ್ಲಿ ಒಂದು ಭಾವಚಿತ್ರ, ನಿಮ್ಮದೊಂದು ಫೋಟೋ ಏನಿರುತ್ತೆ ಆ ಫೋಟೋವನ್ನು ಹಾಕಿ ಈ ಒಂದು ಫಾರಮನ್ನು ಫಿಲ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸೋವಾಗಿಲ್ಲ ಅಲ್ಲಿಗೆ ತಗೊಂಡೋಗ್ಬೇಕಾಗಿರುತ್ತದೆ. ಎಲ್ಲಿಗೆ, ಯಾವತ್ತು ಅಂತೇಳಿ ನಾವು ನೋಡಿದ್ರೆ 12/8/2025ನೇ ತಾರೀಕು ಬೆಳಗ್ಗೆ 10:30ರಿಂದ ವಿಸ್ತರಣಾ ಎಲ್ಲಿ ಅಂತೇಳಿ ನಾವು ನೋಡಿದ್ರೆ ವಿಸ್ತರಣಾ ನಿರ್ದೇಶನಾಲಯ, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ, ಇಲ್ಲಿ ಸಂದರ್ಶನಕ್ಕೆ ನೀವು ಡೈರೆಕ್ಟ್ ಹಾಜರಾಗಬೇಕಾಗಿರುತ್ತದೆ. ಇಲ್ಲಿ ಯಾವುದೇ ರೀತಿಯ ಮುಂಗಡವಾಗಿ ನೀವು ಅರ್ಜಿಯನ್ನು ಕೊಡೋವಾಗಿಲ್ಲ, ಸಲ್ಲಿಸೋವಾಗಿಲ್ಲ. ಅವತ್ತು ಏನು 12ನೇ ತಾರೀಕು ಇರುತ್ತೆ, 12/8/2025ನೇ ತಾರೀಕು ಬೆಳಗ್ಗೆ 10 ಆ ಒಂದು ಪ್ಲೇಸಲ್ಲಿ ನೀವು ಹಾಜರಾಗಬೇಕಾಗಿರುತ್ತದೆ. ಯಾವುದು ಪ್ಲೇಸು ಅಂತೇಳಿ ನಾವು ನೋಡಿದ್ರೆ ವಿಸ್ತರಣಾ ನಿರ್ದೇಶನಾಲಯ, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ, ಇಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕಾಗಿರುತ್ತದೆ. ಮತ್ತು ನೀವು ಏನು ದಾಖಲೆಗಳನ್ನು ತಗೊಂಡೋಗ್ಬೇಕಾಗಿರುತ್ತೆ ಅಂದರೆ, ನೀವೇನು ಎಜುಕೇಷನನ್ನು ಮಾಡಿರ್ತೀರ ಅದರ ಮೂಲ ದಾಖಲೆಗಳು ಒರಿಜಿನಲ್ ಏನಿರುತ್ತೆ ಅದನ್ನು ದಾಖಲೆಗಳನ್ನು ತಗೊಂಡೋಗ್ಬೇಕು. ಮತ್ತು 2 ದೃಢೀಕರಣ ಪ್ರತಿಯನ್ನು ಅಂದರೆ ಜೆರಾಕ್ಸ್ ಪ್ರತಿಗಳಿರ್ತಾವಲ್ಲ ಅದಕ್ಕೆ ಸ್ವಯಂ ಸಿಗ್ನೇಚರನ್ನು ಮಾಡಿ ಆ ದಾಖಲೆಗಳನ್ನು ನೀವು 2 ಸೆಟ್ಟನ್ನು ತಗೊಂಡೋಗಬೇಕಾಗಿರುತ್ತದೆ. ಮತ್ತು ಇಲ್ಲಿ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ಅರ್ಜಿಯನ್ನು ಮುಂಗಡವಾಗಿ ಕಳಿಸಬಾರದು ಅಂತೇಳಿ ಹೇಳಿದ್ದಾರೆ. ನೀವು ಅವತ್ತೇನು ಇಂಟ್ರಿಗೆ ಹೋಗ್ತೀರೋ ಅಲ್ಲೇ ನೀವು ತಗೊಂಡೋಗ್ಬೇಕಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವು ತಾತ್ಕಾಲಿಕ ಹುದ್ದೆಗಳಾಗಿರುತ್ತವೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ಪಡ್ಕೋಬೋದಾಗಿರುತ್ತದೆ. ಅದು ಯಾವುದು ಅಂತೇಳಿ ನಾವು ನೋಡಿದ್ರೆ UAST.edu ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ಪಡ್ಕೋಬೋದಾಗಿರುತ್ತದೆ. ಮತ್ತು ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ವಿಸ್ತರಣಾ ನಿರ್ದೇಶನಾಲಯ, ಕೃಷಿ ವಿಭಾಗ ಧಾರವಾಡ 580005 ಈ ಒಂದು ಅಡ್ರೆಸ್ಗೂ ಸಹ ನೀವು ಖುದ್ದಾಗಿ ಭೇಟಿ ನೀಡಿ ಸಹ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಮತ್ತು ಕಚೇರಿಯ ವೇಳೆಯಲ್ಲಿ ಈ ನಂಬರ್ಗೆ ಕಾಲ್ ಮಾಡಿ ಸಹ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಅದೇನು ಅಂತೇಳಿ ನಾವು ನೋಡಿದ್ರೆ 0836221423 ಈ ನಂಬರ್ಗೂ ಸಹ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಮತ್ತು ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.